ನಮಸ್ಕಾರ. ಮೈಸೂರು ಅಭ್ಯುದಯ ಬಡಾವಣೆ. ನಾನು ಸುಪ್ರೀತ್ ಅನಂತ ಸ್ವಾಮಿ ತಮಗೆ ಪರಿಚಯ ಮಾಡ್ತಾ ಇರುವಂತಹ ಮನೆ ಇರೋದು ಮೈಸೂರು ಮಧ್ಯಭಾಗದಿಂದ 10 ಕಿಲೋಮೀಟ್ರ್ ಆಗುತ್ತೆ. ನಾನು 2 ಲ್ಯಾಂಡ್ ಮಾರ್ಕ್ಗಳನ್ನ ತಮಗೆ ಹೇಳ್ತೀನಿ ಈ ಮನೆ ಎಲ್ಲಿದೆ ಅಂತ. ನೋಡಿ, ಮೈಸೂರಲ್ಲಿ NI ಕಾಲೇಜ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, JP ನಗರದ ಹತ್ರ ಇರುವಂತಹ ಜಾಗ. ಅಲ್ಲಿಂದ ಅಬೌಟ್ 6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಲ್ಲಿ 2 ಕಾಮಾಕ್ಷಿ ಹಾಸ್ಪಿಟ್ಲ್ ಇದೆ. ಹಳೆ ಕಾಮಾಕ್ಷಿ ಹಾಸ್ಪಿಟ್ಲೊಂದು, ಹೊಸ ಕಾಮಾಕ್ಷಿ ಹಾಸ್ಪಿಟ್ಲೊಂದು. ಹೊಸ ಕಾಮಾಕ್ಷಿ ಹಾಸ್ಪಿಟ್ಲಿಂದ ಅಬೌಟ್ 4 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ಮೈಸೂರು ಬಗ್ಗೆ ಪರಿಚಯ ಇರೋರಾದರೆ ಗೊತ್ತಾಗುತ್ತೆ. ಶ್ರೀನಗರ, ಮೈಸೂರಿನ ಹೆಸರಾಂತ ಬಡಾವಣೆಗಳಂತ ಶ್ರೀನಗರ 2ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಅಭ್ಯುದಯ ಬಡಾವಣೆ. ಇದು 2030 ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. 20-30 ಅಂದರೆ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಈಸ್ಟ್ ಫೇಸಿಂಗ್ ಸೈಟಲ್ಲಿ, ಈಸ್ಟ್ ಫೇಸಿಂಗ್ ಮೇಯ್ನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ನಾನು ಎಲ್ಲ ವಿಡಿಯೋಗಳಲ್ಲೂ ನಾನು ಮಾತಾಡುವಂತಹ ಫಸ್ಟ್ ವಿಚಾರ ಯಾವುದಂದರೆ ಪಾರ್ಕಿಂಗ್ ವಿಚಾರ. ನೋಡಿ, 2030 ಮನೆಗಳಲ್ಲಿ ನೋಡಿ, ಇದು 2030, ಇದು 2030. ನೀವು ಏನು ರ್ಯಾಂಪ್, ಬ್ಲೂ ಕಲರ್ ರ್ಯಾಂಪ್ ಕಾಣ್ತೀವಿ, ಇದ್ರ ಮೇಲೆ ನೀವು ಕಾರ್ನ ಪಾರ್ಕ್ ಮಾಡಬೇಕಾಗಿ ಬರುತ್ತೆ. ಒಳಗೆ ನಾನು ತೋರಿಸ್ತೀನಿ ನೋಡಿ. 2 ವೀಲರ್ನ ನೀವು ಈಸಿಯಾಗಿ 2ರಿಂದ 3 2 ವೀಲರ್ಗಳನ್ನ ನಿಲ್ಲಿಸಬಹುದು. ಇಲ್ಲಿ ಅಬೌಟ್ ನಿಮಗೆ 6,000 ಲೀಟರ್ ಸಂಪು ಅಟ್ ದಿ ಎಂಟ್ರಿ ಪಾಯಿಂಟ್ ಆಫ್ ದಿ ಹೌಸ್. ಇದು ಈಸ್ಟ್ ಫೇಸಿಂಗ್ ಅಂತ ಹೇಳಿದ್ದೀನಿ. ಈಸ್ಟ್ ಫೇಸಿಂಗಲ್ಲೇ ಒಂದು 6ರಿಂದ 8,000 ಲೀಟರ್ ಸಂಪಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತವಾಗಿರುವಂತಹ ಲೇಔಟು ಅಭ್ಯುದಯ ಬಡಾವಣೆ. ನನ್ನೊಮ್ಮೆ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಲೇಔಟ್ನ ತಮಗೆ ತೋರಿಸ್ಬಿಡ್ತೀನಿ. ಯಾಕಂದರೆ ಹೌ ಮಚ್ ದ ಹೌಸ್ ಮ್ಯಾಟರ್ಸ್. ಮನೆ ಎಷ್ಟು ಇದಾಗುತ್ತೋ ಆ ಅಕ್ಕಪಕ್ಕ ಲೇಔಟು ಎಷ್ಟು ಪೀಸ್ಫುಲ್ ಆಗಿದೆ ಅನ್ನೋದು ಸಹ ಬೇಕಾಗುತ್ತೆ. ಸೊ ಅದಕ್ಕೆ ತಮಗೊಂದು ಸರಿ ಜಸ್ಟ್ ಶೋ ಯು ದ ಲೊಕ್ಯಾಲಿಟಿ. ನೋಡಿ ಯಾವ ಥರ ಇದೆ ಸುತ್ತಮುತ್ತ, ಮನೆ ಸುತ್ತಮುತ್ತ ಹೇಗಿದೆ ಅಂತ. ವರ್ಕ್ಮೆನ್ಶಿಪ್ಪು, ಮೆಟೀರಿಯಲ್ ಯೂಸ್ಡು, ಪ್ಲ್ಯಾನಿಂಗು 3 ಬಹಳ ಚೆನ್ನಾಗಿ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಎಂಟ್ರೆನ್ಸಲ್ಲಿ ಗ್ಯಾಸ್ ಪಾಯಿಂಟ್ ಇದೆ. ಮನೆಗೆ ಒಳಗೆ ತರುವಂಥ ಗ್ಯಾಸ್ನ ಸಿಲಿಂಡರ್ ಒಳಗೆ ತರುವಂಥ ಪ್ರಮೇಯ ಇಲ್ಲ. ಇಲ್ಲಿಂದಲೇ ಎಕ್ಸಿಟ್ ಆ್ಯಂಡ್ ಎಂಟ್ರಿ. ಕಾರ್ಗಳನ್ನ ತೊಳಿಲಿಕ್ಕೆ ನಲ್ಲಿಗಳು ಬೇಕು, ನೀರಿನ ಸೌಲಭ್ಯ ಮಾಡಿದ್ದಾರೆ. ಸೊ ನೀರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಈ ಹಾಲಿಂದ ಎಲ್ಲ ಗ್ರನೈಟ್ ಇದೆ. ಈ ಬರುವಂತಹ ಫ್ರಂಟ್ ಡೋರ್ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಇದಕ್ಕೆ ಹಾಕಿರುವಂತಹ ಫ್ರೇಮು, ಚೌಕಟ್ಟು ಎಲ್ಲ ಟೀಕ್ದು. ದಿಸ್ ಪೋರ್ಷನ್ ಆಫ್ ದ ಹೌಸ್ ಇಸ್ ಟೀಕ್. ನೀವು ಎಂಟ್ರ್ ಆಗ್ತಿದ್ದಂಗೆ ಫಾಲ್ ಸೀಲಿಂಗು ನೋಡ್ಬೋದು. TV ಕ್ಯಾಬಿನೆಟು, ಕ್ಲೋಸ್ಡ್ ಕನ್ಸೋಲ್ TV ಕ್ಯಾಬಿನೆಟು, ವಾಲ್ ಪೇಂಟಿಂಗ್ಸು ಮತ್ತು ಎಲ್ಲ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಕಾಮಗಾರಿಗಳು ಮುಗ್ದಿರುವಂಥದ್ದು. ನನಗಿಷ್ಟ ಆಗಿದ್ದಂತಹ ಪಾರ್ಟ್ ಆಫ್ ದಿಸ್ ಹೌಸ್ ಅಂದರೆ ದಿಸ್ ಬ್ಯೂಟಿಫುಲ್ ಕಾರ್ವಿಂಗ್ ಆಫ್ ಗಣಪತಿ. ಮಧ್ಯದಲ್ಲಿ ಗಣಪತಿ ಇದೆ, ಆ ಕಡೆ ಈ ಕಡೆ 2 ಆನೆಗಳನ್ನ ಇಟ್ಟಿದ್ದಾರೆ. ಮತ್ತು ಆನೆ ಮಖ ನೀವು ನೋಡ್ಬೋದು. ಯೂಶ್ವಲಿ 30-40 40-60 ಮನೆಗಳು ಈ ಥರ ಕಾಣುತ್ತೆ. ಬಹಳ ದೊಡ್ಡದಾಗಿರುವಂಥ ಆನೆ ಮುಖ ಇರುವಂಥದ್ದು. ಅದರ ಪಕ್ಕದಲ್ಲೇ ಈಸ್ಟ್ ಫೇಸಿಂಗಿಗೆ ಕಿಚನ್ ಏರಿಯಾ. ನೋಡಿ, ನೀವು ನೋಡ್ತಾ ಇರೋಂಥ ಕಿಚನ್ನು. ಮೇಲ್ಗಡೆ ಸ್ಟೋರೇಜ್ ಸ್ಪೇಸು. ಅಲ್ಲೂ ಸಹ ಕಿಚನ್ ಏರಿಯಲ್ಲಿ ಲೈಟಿಂಗ್ ನೀವು ನೋಡ್ಬೋದು. ಪ್ರೊಫೈಲ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಮಾಡ್ಯುಲರ್ ಟೈಪ್ ಕಿಚನ್ನು, ಸಿಂಕು, ಅದರ ಅದಕ್ಕೆ ಆದಂತಹ ಒಂದು ಚಿಮ್ನಿಗೆ ಏನು ಆಪ್ಷನ್ ಬೇಕು ಅವರು ಕೊಟ್ಟಿದ್ದಾರೆ. ರೂಮ್ ನಂಬರ್ 1 ಪಕ್ಕದಲ್ಲೇ ಇದು ರೂಮ್ ನಂಬರ್ 1 ವಿತ್ ವಾರ್ಡ್ರೋಬ್ಗಳು ಮಾಡಿದ್ದಾರೆ. ಅಲ್ಲೂ ಸಹ ಪೇಂಟಿಂಗ್ ತಾವು ಗಮನಿಸ್ಬೋದು, ಭಾಳ ಚೆನ್ನಾಗಿದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಗಿದೆ. ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಮತ್ತು ಲಾಫ್ಟ್ ಅಂದರೆ ಅದಕ್ಕೆ ಅಂತ ಸಜ್ಜ ಮಾಡಿದ್ದಾರೆ. ಒಂದು ದೀವಾನ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೈಜ್ ಎಷ್ಟಿರ್ಬೋದು ಅಂತಂದರೆ ಅಬೌಟ್ 12/7.5 ಇರ್ಬೋದು. ಗ್ರೌಂಡ್ ಫ್ಲೋರ್ ಅಂತಲೂ ಮೇಲ್ಗಡೆ ಸ್ವಲ್ಪ ದೊಡ್ಡದಾಗಿದೆ. ಇದು ಬಾತ್ರೂಮ್ ನಂಬರ್ 1. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಆ್ಯಂಡ್ ಸ್ಟ್ಯಾಂಡರ್ಡ್. ಈ 2 ವರ್ಡನ್ನ ಗಮನಿಸಬೇಕು ಮನೆ ವಿಚಾರವಾಗಿ. ಬ್ರ್ಯಾಂಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಎರಡನ್ನೂ ಭಾಳ ಚೆನ್ನಾಗಿ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಮೆಟೀರಿಯಲ್ ವೈಸು. ಇದು ಮನೆಯ ಹಿತ್ತಿಲು ಅಂದರೆ ಮನೆಯ ಬೇಕ್ಯಾರ್ಡು. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಕೊಟ್ಟಿದ್ದಾರೆ. ಇಲ್ಲೇ ವಾಷಿಂಗ್ ಮಿಷಿನ್ ಇನ್ಲೆಟ್ಗೆ ನೀರಿಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡು ಇಲ್ಲೇ ಬಟ್ಟೆ ಒಗೆದು ಒಳಗೆ ಹಾಕಲಿಕ್ಕೆ ಜಾಗ ತೋರಿಸ್ತೀನಿ ಬನ್ನಿ. ಇದು ನಾನು ಇವಾಗ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ಎಂಟ್ರಾದ ತಕ್ಷಣ ಇಲ್ಲೂ ಸಹ ನೀವು ಟೀಕ್ದು ಕಿಟಕಿಗಳನ್ನ ನೋಡ್ಬೋದು. ಪೇಂಟಿಂಗ್ ವೈಸ್ ಹೇಳಬೇಕು ಅಂದರೆ ಮತ್ತು ಸ್ಪೇಸ್ ಯೂಟಿಲೈಸೇಷನ್ ಎಲ್ಲೂ ಸಹ ನಿಮಗೆ ಮನೆ ಚಿಕ್ಕದು ಅಂತ ಅನಿಸ್ಲಿಕ್ಕಿಲ್ಲ. 2030 ಎಷ್ಟು ಇವರು ಮ್ಯಾಕ್ಸಿಮಮ್ ಸ್ಪೇಸ್ನ ಯೂಸ್ ಮಾಡ್ಕೊಂಡು ಕಟ್ಟಬೇಕು ಅಷ್ಟು ಮಾಡಿದ್ದಾರೆ. ಅಬೌಟ್ ಈ ಮನೆ ಇರ್ಬೋದು 12 ಚದರ. ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ 2 ಸೇರಿಸಿ. ದಿಸ್ ಇಸ್ ರೂಮ್ ನಂಬರ್ 1 ಬನ್ನಿ. ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಸಹ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್. ಮತ್ತು ಇದು ರೆಡಿ ಟು ಮೂವ್ ಇನ್ ಮನೆ. ಇನ್ಯಾವುದೇ ತರಹ ಪೆಂಡಿಂಗ್ ಕಾಮಗಾರಿಗಳಿಲ್ಲ. ಕನ್ಸ್ಟ್ರಕ್ಷನ್ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ ಅಂತ ಅಂದ್ಕೋಬಿಡಿ, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ಗಳೇ ಇರೋದು. ಇಲ್ಲಿ
ಸ್ಟಡಿ ಯೂನಿಟ್ ಕ್ರಿಯೇಟ್ ಮಾಡಿದ್ದಾರೆ ಒಂದು. ಅದು ರೂಮ್ ನಂಬರ್ 2 ಸ್ಟಡಿ ಯೂನಿಟ್ ಇದು. ದಿಸ್ ಇಸ್, ಯು ಕ್ಯಾನ್ ಕಾಲ್ ದಿಸ್ ಆಸ್ ದ ಮಾಸ್ಟರ್ ಬೆಡ್ರೂಮ್. ಸ್ವಲ್ಪ ದೊಡ್ಡದಾಗಿದೆ. ದಿಸ್ ಆಲ್ಸೋ ಕಮ್ಸ್ ವಿತ್ ಅ ವಾಕ್ ಇನ್ ವಾರ್ಡ್ರೋಪ್. 3 ಬೆಡ್ರೂಮು, ಒಂದು ವಾರ್ಡ್ರೋಪು ಇಲ್ಲಿ, ಮತ್ತು ಒಂದು ಅಟ್ಯಾಚ್ ಟಾಯ್ಲೆಟು. ಇದು ಅಷ್ಟೇ, ನೀವು ನೋಡ್ತಾ ಇರೋದೆಲ್ಲ ಕಿಟಕಿಗಳೆಲ್ಲ ಬ್ರ್ಯಾಂಡೆಡ್ ಟೀಕ್ದೆ ನೋಡ್ಬೋದು. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಹಿಂಭಾಗದಲ್ಲಿ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದಾರೆ. ಪೇಂಟಿಂಗ್ ವಿಚಾರ ಹೇಳಿದ್ನಲ್ಲ, ನಾನು 4-5 ಭಾಗದಲ್ಲಿ ಇದು 3ನೇ ಗ್ರೌಂಡ್ ಫ್ಲೋರ್ 1 ಟಾಯ್ಲೆಟ್ ನೋಡಿದ್ರೆ, ಫಸ್ಟ್ ಫ್ಲೋರಲ್ಲಿ ಒಂದು, ಇದು 2ನೇ ಟಾಯ್ಲೆಟು. ಈ ಎಲ್ಲ ನಾನು ವೀಡಿಯೋ ಮಾಡ್ಬೇಕಾರೆ ಹೇಳುವಂಥ ವಿಚಾರ, ನಾನು ಯಾವುದೇ ಥರ ವೀಡಿಯೋ ಮಾಡ್ಬೇಕಾದ್ರೆ ಎಲ್ಲೂ ಸಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡೋದು. ದಿಸ್ ಇಸ್ ದಿ ವ್ಯೂ ಆಫ್ ದಿ ಬಾಲ್ಕನಿ. ಈಸ್ಟ್ ಫೇಸಿಂಗ್ ಹೇಗಿದೆ ಅಂತ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ನೋಡಿ. ಅಭ್ಯುದಯ ಬಡಾವಣೆ, ಮೈಸೂರು ಮಧ್ಯಭಾಗದಿಂದ ಅಬೌಟ್ ಈ ಜಾಗ ಇರೋದು ಎಕ್ಸಾಕ್ಟ್ಲಿ 10 ಕಿಲೋಮೀಟರ್ ಆಗುತ್ತೆ. ಹೊಸ ಕಾಮಾಕ್ಷಿ ಹಾಸ್ಪಿಟ್ಲು ಶ್ರೀನಗರದಿಂದ ಅಬೌಟ್ 2 ಕಿಲೋಮೀಟ್ರಲ್ಲಿರುವಂಥ ಅಭ್ಯುದಯ ಲೇಔಟ್ ಇದು. ಸ್ನೇಹಿತರೆ, ಇದರ ಬೆಲೆ 78 ಲಕ್ಷ, 78 ಲ್ಯಾಕ್ಸಲ್ಲಿ ಇದರ ಸೆಲ್ಲಿಂಗ್ ರೇಟ್ ಇದೆ. 3 ಬೆಡ್ರೂಮು. ನೀವು ನೋಡಿದಂತೆ ಎಲ್ಲ ಆಲ್ಮೋಸ್ಟ್ ಫರ್ನಿಶ್ಡ್ ಇದೆ ಮನೆ. ಏನು ಸರ್ ಇನ್ಕಂಪ್ಲೀಟ್ ಅಂತ ಏನೂ ಇಲ್ಲ. ಸಿವಿಲ್ ವೈಸ್ ಎವ್ರಿಥಿಂಗ್ ಇಸ್ ಡನ್. ಬಹಳ ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಖಂಡಿತವಾಗ್ಲೂ ಲೋನ್ ಆಗುತ್ತೆ. 20-25 ಲಕ್ಷ ವಿಲ್ ಬಿ ಡೌನ್ ಪೇಮೆಂಟ್. ರೆಸ್ಟ್ ಆಫ್ ಆಲ್ ಬ್ಯಾಂಕಿನಿಂದ ಲೋನ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆಯ ಸಂಬಂಧಿಸಿದಂತೆ ನಿಮಗೆ ಸ್ಟ್ರಕ್ಚರಲ್ ವಿಚಾರವಾಗಿ ಏನಾದ್ರು ಬೇಕಿತ್ತು ಮಾಹಿತಿ ಅಂದರೆ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮೀ. ಲೊಕೇಶನು, ಪ್ರಾಪರ್ಟಿ ನೋಡಬೇಕು, ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಮನೆ ಕಟ್ತಾ ಇದ್ದೀವಿ, ನಾವು ಮನೆ ಕಟ್ಟಬೇಕು ಅಂತಿದ್ದೀವಿ ಅನ್ನೋರು ಸಹ ಅಷ್ಟೇ. ಒಂದು ಈಸ್ಟ್ ಫೇಸಿಂಗ್ ಮನೆ ಕಟ್ಟಬೇಕು ನೋಡಿ, ಮಾಡೆಲ್ ಎಕ್ಸಾಂಪಲ್. ಇಫ್ ಯು ಡೋಂಟ್ ವಾಂಟ್ ದಿಸ್ ಬಾಲ್ಕನಿ ಅಂದರೆ ಇನ್ನೂ ಸಹ ದೊಡ್ಡದಾಗಿ ಆಗ್ಬಿಡುತ್ತೆ. ಇದು ನಮ್ಮ ಮಾಡೆಲ್ ಹೌಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದ್ರೆ ಪ್ಲ್ಯಾನಿಂಗ್ ಇದೆ. ಎಲ್ಲೂ ಸಹ ನಿಮಗೆ ಅಡುಕು ತೊಡಕುಗಳು ಕಾಣೋಲ್ಲ. ಎಲ್ಲ ಕ್ಲೀನಾಗಿದೆ. ಬಾತ್ರೂಮ್ ಇರ್ಬೋದು, ವಾಶ್ರೂಮ್ ಇರ್ಬೋದು, ಆ ರೂಮ್ ಇರ್ಬೋದು, ವಾರ್ಡ್ರೋಬ್ಗಳಿರ್ಬೋದು, ಎಲ್ಲಾದರೂ ಫಾಲ್ ಸೀಲಿಂಗ್ ಇರ್ಬೋದು. ಕಾಂಪ್ಯಾಕ್ಟ್ಕಿಂತ ಕಂಫರ್ಟ್ ಅನ್ನೋ ವರ್ಡನ್ನು ನಾನು ಯೂಸ್ ಮಾಡಬೇಕು ಇದರಲ್ಲಿ. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ. ಅದ್ರ ಪಕ್ಕದಲ್ಲೇ ನನ್ನ ನಂಬರ್ಗೂ ಮುಂಚೆ ಮನೆಯ ರೇಟ್ ಸಿಗುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಅಥವಾ ಇದೇ ನಂಬರಲ್ಲಿ ನಾನು ಊರಲ್ಲಿಲ್ಲ, ನಾವು ಬೇರೆ ದೇಶದಲ್ಲಿದ್ದೀನಿ, ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದ್ದೀನಿ. ಥ್ಯಾಂಕ್ ಯು.